ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಮತ್ತು ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ ಸಂಚಿಕೆ ಮಹಾ ಸಂಗಮ ನಡೀತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಏನಾಗಿದೆ ಅಂತ. ಮೊದಲಿಗೆ ಈ ಸಂಚಿಕೆ ಶುರುವಿನಲ್ಲಿ ಅಜಿತ್ ಅವರು ಮಾತಾಡ್ತಿರ್ತಾರೆ. ಸೂರ್ಯ ಅವರ ಅಜ್ಜಿಯವ್ರ ಮನೇಲಿ ಒಡವೆ ಕಳ್ತನ ಆಗಿರುತ್ತೆ. ಆ ವಿಷಯವಾಗಿ ಮಾತಾಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ? ಕಂಡಾರ ಮನೆಯಲ್ಲಿ ಎಲ್ಲರೂ ಕಳ್ಳರಾಗಿ ಕಾಣಿಸ್ಕೊಂಡ್ಬಿಟ್ವಿ ನಾವು ಅಂತ ಅಜಿತ್ ಅವರು ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವ್ರ ಮಾವ ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ಮನೆಗೆ ಕರ್ಕೊಂಬಂದಿದ್ರು, ತುಂಬಾ ಪಾಪ ಬೇಜಾರಾಗ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಜಿತ್ ಅವ್ರ ಮಾವ. ಆಗ ಅಜಿತ್ ಅವರಪ್ಪ ಹೇಳ್ತಾರೆ, ಯಾರ ಮೇಲೆ ಬೇಕಾದ್ರೂ ಅನುಮಾನ ಪಡ್ಬೋದಲ್ಲ, ತುಂಬ ಅಸಹ್ಯವಾಗ್ತಿದೆ ನನಗೆ ಈ ವಿಷಯ ಕೇಳಿ ಅಂತ ಹೇಳ್ತಾ ಇರ್ತಾರೆ. ಆಗ ದೇವಯಾನಿ ಅವರು ಕೂಡ ಮಾತಾಡ್ತಾರೆ. ದೇವಯಾನಿ ಅವರು ತುಂಬಾ ನಂಬೋದಕ್ಕಾಗ್ತಾಯಿಲ್ಲ ನನಗೆ ಈ ವಿಷಯನ ಕೇಳಿ ಅಂತ ಹೇಳ್ಬಿಟ್ಟು ತುಂಬಾ ರೋಚಕವಾಗಿ ಹೇಳ್ತಾರೆ. ಆಗ ಅಜಿತ್ ಅವ್ರ ಅಮ್ಮ ಮಾತಾಡ್ತಾರೆ, ಇಲ್ಲ ದೇವಯಾನಿ, ಅವರು ನಮ್ಮ ಮನೆ ಮೇಲೆ ಎಲ್ಲ ಆರೋಪ ಬರಬೇಕು, ನಮ್ಮ ಒಗ್ಗಟ್ಟನ್ನ ಮುರಿಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮ ಮನೆ ಮೇಲೆ ಆಪಾದನೆ ಹೊದಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಭೂಮಿಯವ್ರು ಮಾತಾಡ್ತಾರೆ, ಬೇರೆ ಯಾರೋ ಯಾಕೆ ಹತ್ಯೆ ಮಾಡ್ತಾರೆ, ನಮ್ಮ ಪ್ರಪಂಚದಲ್ಲಿ 10 ಜನ ಮಾತ್ರ ಇರೋದಲ್ವಾ, ಹಾಗಾಗಿ ನನಗೆ ನಂಬೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ದೇವಯಾನಿಯವ್ರು ಹೇಳ್ತಾರೆ, ನಂಬೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ, ಯಾಕೆ ನಮ್ಮ ಮನೇಲಿ ಯಾರಾದರೂ ಮಾಡಿದ್ದಾರೆ ಅಂತ ನಿನ್ಗೆ ಅನುಮಾನನ ಅಂತ ಕೇಳ್ತಾರೆ. ಆಗ ಭೂಮಿಯವ್ರು ಹೇಳ್ತಾರೆ, ಇಲ್ಲ ದೇವಯಾನಿ ಅಮ್ಮ, ನಾನೆಲ್ಲಿ ಹೇಳಿದೆ ಆ ರೀತಿ ಅಂತ ಹೇಳ್ತಾರೆ. ಆಗ ದೇವಯಾನಿಯವರು, ನನ್ನ ಮುಖ ನೋಡಿಕೊಂಡೇ ಹೇಳ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ಜೋರು ಧ್ವನಿಯಲ್ಲಿ ಹೇಳ್ತಾ ಇರ್ತಾರೆ ಭೂಮಿಯವ್ರಿಗೆ. ಆಗ ದೇವಯಾನಿಯವರು ಹೇಳ್ತಾನೆ ಇರ್ತಾರೆ, ಭೂಮಿನ ಬೈಯೋದು ಮಾತ್ರ ಬಿಡ್ತಾನೆ ಇರೋದಿಲ್ಲ. ಆಗ ನನ್ನ ಮೇಲೆ ಅನುಮಾನ ಪಟ್ಟು ನೀನು ಹೇಳ್ತಾ ಇದೀಯಾ, ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ, ನನ್ನ ಮುಖ ನೋಡಿಕೊಂಡೇ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ. ಆಗ ಅಂಗೈಯಲ್ಲಿ 5 ಬೆರಳು ಇರ್ತದೆ, ಅದನ್ನು ನಂಬೋದಕ್ಕಾಗೋದಿಲ್ವಾ ಅಂತಲೂ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು, ನಮ್ಮನೆಗೆ ಯಾರೋ ಕಳ್ಳರು ಅಂತ ಹೇಳ್ತಿದ್ದಾರಲ್ಲ, ನಾನು ತನಿಖೆ ಮಾಡಿ ನಾನು ಕಂಡುಹಿಡಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮನೆಯವ್ರ ಮುಂದೆ ಎಲ್ಲ ಹೇಳ್ತಾ ಇರ್ತಾರೆ. ಆಗ ದೇವಯಾನಿ ಅಮ್ಮವರು ಹೇಳ್ತಾ ಇರ್ತಾರೆ, ಈ ತನಿಖೆ ಎಲ್ಲ ಈ ಮನೆಯಲ್ಲಿ ನೀವು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಇದು ಕಂಡಾರ ಮನೆಯಲ್ಲಿ ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ತನಿಖೆ ಎಲ್ಲ ಇಲ್ಲೆಲ್ಲ ಶುರು ಮಾಡಬೇಡಿ, ಈ ಮನೆಯವರು ತುಂಬಾ ನೊಂದಿದ್ದಾರೆ, ನಮ್ಮ ಮನೆಗೆ ನಮ್ಮ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಯಾನಿಯವರು ಹೇಳ್ತಾ ಇರ್ತಾರೆ. ಅಲ್ಲಿ ಇದ್ದಿದ್ದೆ ಅಲ್ವಾ ನಮ್ಮ ಮನೆಯದೆಲ್ಲ ಗೋಳು ಪಂಚಾಯಿತಿ ಎಲ್ಲ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ದೇವಯಾನಿಯವರು ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕರೆಕ್ಟ್ ಅತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ, ನಮ್ಮ ಮನೆ ಪಾಪ ಬೇರೆಯವ್ರ ಮನೆಗೆ ತೊಂದರೆ ಕೊಡಬಾರ್ದು, ನಮ್ಮ ಮನೆಗೆ ಹೋಗೋದಿನ ನಾವು ಅಂತ ಹೇಳ್ತಾ ಇರ್ತಾರೆ. ಆಗ ಅಂಜನಾ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾವೇನೋ ಇರ್ಬೋದು ಸೈಲೆಂಟಾಗಿ, ಆದರೆ ಈ ಭೂಮಿ ಇರೋದಕ್ಕೆ ಬಿಡೋದಿಲ್ಲ ನಮ್ಮನ್ನು, ಎಲ್ಲೋದ್ರೂ ನಮ್ಮನ್ನು ಇದು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಭೂಮಿಯವರು ಮಾತಾಡ್ತಾರೆ, ನಾನೇನು ಮಾಡಿದೆ ಅಂಜು ಅಂತ ಕೇಳ್ತಾರೆ. ಇಲ್ಲ, ನೀನು ಸಿಕ್ಕಿದ ಕಡೆಯೆಲ್ಲ ನಮ್ಮನ್ನು ಕಳ್ಳರು ಥರನೇ ನೋಡ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಅಂಜನಾ ಅವ್ರು ಹೇಳ್ತಾರೆ. ಆಗ ಅಜಿತ್ ಅವ್ರ ಅಮ್ಮ ಮಾತಾಡ್ತಾರೆ. ಆಗ ಅಜಿತ್ ಅವ್ರ ಅಮ್ಮ, ಆ ಭೂಮಿಗೇನು ಗೊತ್ತಿಲ್ವಾ, ಆ ಥರ ಎಲ್ಲ ತಿಳ್ಕೊಳೋದಿಲ್ಲ, ಸುಮ್ಮನಿರು ಅಂಜು ಅಂತ ಹೇಳ್ಬಿಟ್ಟು ಅಂಜನಾಗೆ ಸಮಾಧಾನ ಮಾಡ್ತಾರೆ. ಆಗ ಅಜಿತ್ ಅವರು ಹೇಳ್ತಾರೆ, ಎಲ್ಲರೂ ಸ್ವಲ್ಪ ಸುಮ್ಮನಿರಿ, ಯಾರೂ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಸಮಯಕ್ಕೆ ಸೂರ್ಯ ಅವರು ಅಲ್ಲಿ ಬರ್ತಾರೆ. ಮನೆಯವರೆಲ್ಲ ಮಾತಾಡ್ತಾ ಇರ್ತಾರೆ, ಅಜಿತ್ ಅವ್ರ ಮನೆಯವರು. ಆಗ ಸೂರ್ಯ ಅವರು ಬರ್ತಾರೆ. ಸೂರ್ಯ ಅವರು ಬಂದುಬಿಟ್ಟು, ತೊಂದರೆ ಆಯಿತಾ ನಿಮಗೆ, ಮಾತಾಡ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಬನ್ನಿ ಸೂರ್ಯ ಅವರೇ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಮಾತಾಡ್ತಾರೆ, ಆ ಹುಲಿಯಿಂದ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ಅವನ್ನ ನಾನೇ ಹೊಡೆಯೋದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಪೊಲೀಸ್ ಅಪ್ಪನ ಮುಂದೆನೇ ಮಾತಾಡ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ, ಯಾಕೋ ಅವನು ತುಂಬಾ ಕ್ರೂರಿ ಅಂತ ಹೇಳ್ತಾ ಇರ್ತಾರೆ. ಸೂರ್ಯ ಅವರು ಅವ್ರ ಅಜ್ಜಿ ಬಗ್ಗೆ ಹೇಳ್ತಾ ಇರ್ತಾರೆ, ಅಮ್ಮನಿಗಿನ್ನ ಹೆಚ್ಚಾಗಿ ನನ್ನ ಲಕ್ಕಿ ಅವರು ತುಂಬಾ ನನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದ್ದಾರೆ, ಅವ್ರ ಮೇಲೆ ಆ ಹುಲಿಯನ್ನು ಕೈ ಮಾಡಿರೋದ್ರಿಂದ ನನಗೆ ನೋಡೋದಕ್ಕೂ ಆಗ್ತಿಲ್ಲ, ತಡ್ಕೊಳೋದಕ್ಕೂ ಆಗ್ತಿಲ್ಲ, ಹಂಗಾಗಿ ನಾನೇ ಹೊಡೆಯೋದು ಅಂತ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವ್ರು ಹೇಳ್ತಾರೆ, ಹೊಡೆಯೋದೆಲ್ಲ ಬೇಡ, ನಾಳೆ ಇದೆಯಲ್ಲ ಆಟ, ನೋಡ್ಕೊಳೋಣ ಬನ್ನಿ ಸೂರ್ಯ ಅವರೇ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಎಲ್ಲೇ ಆಗಲಿ ಎಷ್ಟೇ ಜನ ಇರಲಿ ನುಗ್ಗಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಈಗ ಈ ಥರ ಹೇಳ್ಬಿಟ್ಟು ಆಮೇಲೆ ನನ್ನ ಒದ್ದು ಲಾಕಪ್ ಒಳಗಡೆ ಹಾಕ್ಬಿಡ್ತೀರ ಸಾಹೇಬ್ರೆ ನೀವು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನಾನು ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು ಹೇಳ್ತಾರೆ, ನಾನು IR ಆಫೀಸರ್ ಹತ್ರ ಮಾತಾಡಿರ್ತೀನಿ, ನಾನು ಅವ್ರನ್ನ ನೋಡ್ಕೋತೀನಿ. ಆವಾಗ ಸೂರ್ಯ ಹೇಳ್ತಾರೆ, ಇಷ್ಟು ಹೇಳಿದ್ರಲ್ಲ ಸರ್, ನನಗೆ ಸಾಕು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಇಂದಿಗೆ ಈ ಸಂಚಿಕೆ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.